ನಿಮಗೆ ಸಾವಿರ ಅಲ್ಲ ಲಕ್ಷ ಕೊಟ್ಟರು ಮಾರ್ಕೆಟಲ್ಲಿ ಈ ರೀತಿ ಒಂದು ಫೇಸ್ ವಾಶ್ ಪೌಡರ್ ಅನ್ನುವಂಥದ್ದು ಸಿಗೋದಿಲ್ಲ. ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಮುಖ ಬೆಳ್ಳಗಾಗುತ್ತೆ, ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಕೆಮಿಕಲ್ ಇರೋವಂಥ ಸೋಪು, ಫೇಸ್ ವಾಶು ಇದನ್ನು ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ಇವತ್ತೇ ಅದನ್ನು ನಿಲ್ಲಿಸಿ ಈ ಒಂದು ಫೇಸ್ ವಾಶ್ ಪೌಡರನ್ನು ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಆರಾಮಾಗಿ ಬಳಸ್ಕೊಳ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಎಲ್ಲರೂ ಕೂಡ ಈ ಒಂದು ಫೇಸ್ ವಾಶ್ ಪೌಡರನ್ನು ಬಳಸ್ಕೊಳ್ಬೋದು. ಇದರಿಂದ ಮುಖ ತುಂಬ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಪಿಂಪಲ್ ಮಾರ್ಕ್ ಇರಲಿ, ಬಂಗಿರಲಿ ಅಥವಾ ಮುಖ ಸುಟ್ಟಿದ್ರು, ಬಿಸಿಲಿಗೆ ಸುಟ್ಟಿರುತ್ತಲ್ಲ, ಈ ಒಂದು ಸ್ಕಿನ್ ಬರ್ನ್ ಆಗಿರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಮುಖ ಡಲ್ ಆಗಿದ್ದರೆ, ಕಪ್ಪಾಗಿದ್ದರೆ ಒಳ್ಳೆ ಹೊಳಪು ಬರುತ್ತೆ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಖಂಡಿತ ಇದು ತುಂಬಾ ಒಂದು ಉಪಯುಕ್ತವಾಗಿರುವಂಥ ಒಂದು ಫೇಸ್ ವಾಶ್ ಪೌಡರು. ತುಂಬ ಆರಾಮಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳೋವಂಥದ್ದು, ಮಾರ್ಕೆಟಿಂದ ತರುವಂಥದ್ದು ಏನೂ ಇಲ್ಲ. ಜೊತೆಗೆ ಆರಾಮಾಗಿ ನಿಮ್ಮ ಮುಖವನ್ನು ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂಥ ಎಲ್ಲ ರೀತಿಯ ಕಲೆ, ಮಾರ್ಕು, ಪಿಂಪಲ್ ಮಾರ್ಕ್ ಏನೇ ಇದ್ರೂ ಕೂಡ ಎಲ್ಲ ರಿಮೂವ್ ಆಗುತ್ತೆ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಪಳಪಳ ಅಂತೇಳಿ ಹೊಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಸಿಂಪಲ್ ರೆಮಿಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ಇವತ್ತಿನ ಈ ಒಂದು ಮನೆಮದ್ದನ್ನು ಅಥವಾ ಫೇಸ್ ವಾಶ್ ಪೌಡರನ್ನು ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇವಿನ ಎಲೆಗಳು. 1 ಹಿಡಿ ಆಗೋಷ್ಟು ನಾನಿಲ್ಲಿ ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ನಮಗೆ ಇಲ್ಲಿ ರೋಸ್ ಪೆಟಲ್ ಕೂಡ ಬೇಕಾಗತ್ತೆ. ಬೇವಿನ ಎಲೆ ಮನೆ ಹತ್ರನೇ ಸಿಗುತ್ತೆ. ಇನ್ನು ರೋಸ್ ಕೂಡ ಮನೆಯಲ್ಲಿ ನಾವು ದೇವರಿಗೆ ಇಡ್ಲಿಕ್ಕೆ ಅಂತೇಳಿ ತಂದಿರ್ತೀವಲ್ಲ, ಅದರಲ್ಲೇ ಒಂದಷ್ಟು ತೊಗೊಂಡ್ರೆ ಆಗೋಯ್ತು. ಬೇವಿನ ಎಲೆ ಮತ್ತು ರೋಸ್ ಪೆಟಲ್ ಎರಡೂ ಬೇಕಾಗುತ್ತೆ. ಎರಡೂ ಕೂಡ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಪದಾರ್ಥಗಳು. ಜೊತೆಗೆ ಮುಖವನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೇವಿನ ಎಲೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಪಿಂಪಲ್ ಮಾರ್ಕ್ ಇರಲಿ, ಕಪ್ಪು ಕಲೆ ಇರಲಿ, ರಿಂಕಲ್ಸ್ ಇರಲಿ, ಅಥವಾ ತುಂಬ ಮೊಡವೆ ಕಲೆಗಳು ಹೆಚ್ಚಾಗಿರುತ್ತೆ ಅಥವಾ ಮೊಡವೆಗಳು ಹೆಚ್ಚಾಗ್ತಾ ಇರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ರೋಸ್ ಹಾಕ್ಕೊಳ್ಳೋದ್ರಿಂದ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಹೊಳಪು ಬರುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ರೋಸ್ ಪೆಟಲು. ಹಾಗಾಗಿ ಎರಡನ್ನೂ ಕೂಡ ತೊಗೊಳ್ತಾ ಇದ್ದೀನಿ. ನೋಡಿ, ಬೇವಿನೆಲೆ ಮತ್ತು ರೋಸ್ ಪೆಟಲ್ ಏನಿದೆ ಎರಡನ್ನೂ ಕೂಡ ನಾನಿಲ್ಲಿ ಒಂದು ಸತಿ ನೀಟಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಧೂಳಿನಂಶ ಏನಾದರೂ ಇತ್ತು, ಅದರಲ್ಲಿ ಏನಾದರೂ ಧೂಳಿನಂಶ ಏನಾದರೂ ಕೂತಿತ್ತು ಅಂದರೆ ಅದನ್ನೆಲ್ಲ ಕೂಡ ತೆಗಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ಸತಿ ಕ್ಲೀನಾಗಿ ತೊಳೆದುಬಿಟ್ಟು ಇದನ್ನು 1 ದಿನಗಳ ಕಾಲ ಒಳ್ಳೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಒಳಗಡೆ ಎಲ್ಲ ಬಿಸಿಲಲ್ಲೇ ಒಣಗಿಸ್ಕೊಳ್ಳಿ. 1 ದಿನಕ್ಕೆಲ್ಲ ಆರಾಮಾಗಿ ಒಣಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪೌಡರ್ ಮಾಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾಯಿದೆ. ಈ ರೀತಿ ಚೆನ್ನಾಗಿ ಬಿಸಿಲಲ್ಲಿ ಇಟ್ಬಿಟ್ಟು ಇದನ್ನು ಒಣಗಿಸ್ಕೊಳ್ಬೇಕು. ಇದು ರೆಡಿಯಾಗಿದೆ. ಈಗ ನಮ್ಮ ರೋಸ್ ಪೆಟಲು ಮತ್ತು ನೀಮೆಲೆ ಏನಿದೆ ಚೆನ್ನಾಗಿ ಒಣಕೊಂಡಿದೆ. ಇನ್ನು ಇದರ ಜೊತೆಗೆ ಇನ್ಯಾವ ಪದಾರ್ಥಗಳನ್ನು ಹಾಕ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋದಾದರೆ, ಹೆಸರು ಕಾಳು. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು. ನಮ್ಮ ಮುಖವನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖದಲ್ಲಿ ಇರುವಂಥ ಕಲೆಗಳ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಂಗ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಜಿಡ್ಡಿನ ಅಂಶ, ಕೊಳೆ ಅಂಶ ಮುಖದಲ್ಲಿದ್ದರೆ ಅದನ್ನೆಲ್ಲ ಕೂಡ ಅಂದರೆ ಒಂದು ಒಳ್ಳೆ ಸೋಪ್ ರೀತಿ ನಮಗೆ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ನೊರೆ ಆಗುತ್ತೆ, ಚೆನ್ನಾಗಿ ಮುಖದಲ್ಲಿ ಇರುವಂಥ ಜಿಡ್ಡೆಲ್ಲ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಅದೇ ಅಳತೆನಲ್ಲಿ ಅಂದರೆ ಮತ್ತೆ ಒಂದು 4 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ, ಮನೆಯಲ್ಲಿ ಊಟಕ್ಕೆ ಅಂತೇಳಿ ಬಳಸುವಂಥ ಅಕ್ಕಿ ಇರುತ್ತಲ್ಲ ಅದನ್ನೇ ತೊಗೊಳ್ಬೇಕು. ಒಂದು 4 ಟೀ ಸ್ಪೂನಷ್ಟು, ಅಂದರೆ ನಾನು ಏನು ತೊಗೊಳ್ತಾ ಇದ್ದೀನಿ ಎಲ್ಲನೂ ಸಮ ಪ್ರಮಾಣದಲ್ಲಿ ಇಲ್ಲಿ ತೊಗೊಳ್ಬೇಕು. ಅಕ್ಕಿ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ, ಲೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಒಳ್ಳೆ ಸ್ಕ್ರಬ್ಬರ್ ಆಗು ಕೂಡ ಕೆಲಸ ಮಾಡುತ್ತೆ. ಅಂದರೆ ಮುಖದಲ್ಲಿ ಇರುವಂತಹ ಕೊಳೆ ಆಗಿರ್ಬೋದು, ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆ ಬರುತ್ತಲ್ಲ, ಮಾಮೂಲಿ ನಾವು ತೊಗರಿ ಬೇಳೆ ಬಳಸ್ತೀವಲ್ಲ ಅದಲ್ಲ, ಕೆಂಪು ಕಲರ್ ಬೇಳೆ ಬರುತ್ತೆ, ಆ ಒಂದು ಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ, ಇನ್ಸ್ಟೆಂಟಾಗಿ ಲೈಟ್ ಆಗುವಂತೆ ಮಾಡುತ್ತೆ. ಜೊತೆಗೆ ತುಂಬ ಜಿಡ್ಡಿನಂಶ, ಕೊಳೆ ಅಂಶ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. 3 ಸಹ ಸಮ ಪ್ರಮಾಣದಲ್ಲಿ 4 ಟೀ ಸ್ಪೂನಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಆನಂತರ ಒಣಗಿಸಿಟ್ಕೊಂಡಿರುವಂಥ ರೋಸ್ ಪೆಟಲು ಮತ್ತು ನೀಮೆಲೆ ಏನಿತ್ತು ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೂಪರಾಗಿರುವಂಥ ಒಂದು ಒಳ್ಳೆ ಫೇಸ್ ವಾಶ್ ಪೌಡರ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಖಂಡಿತ ಇದನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ಳಿದ್ದೇನೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಸೂಪರಾಗಿರುವಂಥ ಒಂದು ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ನೋಡಿ, ನಾನು ಇಲ್ಲಿ ಪೌಡರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ. ಈ ರೀತಿಯಾಗಿ ಒಣಗಿದ್ರೆ ನೀವು ಎಷ್ಟು ದಿನನಾದರೂ ಈ ಒಂದು ಪೌಡರನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಆನಂತರ ಬಳಸ್ಕೊಳ್ಬೋದು. ಆನಂತರ ಒಂದು 7ರಿಂದ 8 ಬಾದಾಮಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮುಖದಲ್ಲಿ ಇರುವಂತಹ ಕೊಳೆ ಅಂಶ, ಜಿಡ್ಡಿನಂಶ ತೆಗೆದು ಹಾಕುತ್ತೆ. ಬಂಗನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು ಅರಿಶಿಣದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಕಸ್ತೂರಿ ಅರಿಶಿಣದ ಪೌಡ್ರಿ ಬರುತ್ತಲ್ಲ
ಅದನ್ನು ತೊಗೊಳ್ಬೋದು. ಆನಂತರ ನಾನಿಲ್ಲಿ ಆರೆಂಜ್ ಬರುತ್ತಲ್ಲ ಸೀಸನಲ್ ಆರೆಂಜು, ಅದನ್ನು ನಾನು ಸಿಪ್ಪೆನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಆರೆಂಜ್ ಪೌಡರ್ ಅಂತಲೇ ಸಿಗುತ್ತೆ, ಅದನ್ನಾದರೂ ಹಾಕ್ಕೊಳ್ಬೋದು. ಇಲ್ಲಪ್ಪ ಮನೆಯಲ್ಲೇ ಇರುತ್ತೆ ಅಂದರೆ ಅದನ್ನಾದರೂ ನೀವು ಬಳಸ್ಕೊಳ್ಬೋದು. ಇದು ಜ್ಯೇಷ್ಠ ಮಧು ಅಂಥೇಳಿ ಬಂಗಿಗಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಬಂಗಿದೆ ಇದನ್ನು ಸ್ವಲ್ಪ ಹಾಲಲ್ಲಿ ಅಥವಾ ನೆನೆಸ್ಬಿಟ್ಟು ತೇದು ಹಚ್ಕೊಳ್ಳೋದ್ರಿಂದ ಬಂಗು ತುಂಬ ಬೇಗನೆ ಹೋಗುತ್ತೆ. ಹಾಗಾಗಿ ಬಂಗಿನ ಸಮಸ್ಯೆ ಇದ್ದವ್ರು ಇದನ್ನು ಆರಾಮಾಗಿ ಬಳಸ್ಕೊಳ್ಬೋದು. ಅಥವಾ ಪಿಂಪಲ್ ಮಾರ್ಕ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಒಂದಕ್ಕೆ ನಿಮಗೆ 20 ರಿಂದ 30 ರೂಪಾಯಿ ಅಷ್ಟೇ ಆಗೋದು ಒಂದು ಪ್ಯಾಕೆಟಿಗೆ. ನೋಡಿ ಈ ರೀತಿ ಇದೆಲ್ಲ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ನಿಮಗೆ ಯಾವೆಲ್ಲ ಪದಾರ್ಥಗಳು ಸಿಗೋದಿಲ್ವ ಮನೆ ಹತ್ತಿರ ಅದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕಿತ್ತು ಅಂದರೆ ಆ ಲಿಂಕನ್ನು ಪ್ರೆಸ್ ಮಾಡಿ ನೀವು ಇವೆಲ್ಲ ಪದಾರ್ಥಗಳನ್ನು ಆನ್ಲೈನಿಂದ ಬೈ ಮಾಡ್ಬೋದು. ನೀಮ್ ಪೌಡರು, ರೋಸ್ ಪೆಟಲು ಎಲ್ಲನೂ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಜ್ಯೇಷ್ಠ ಮಧು ಆಗಿರ್ಬೋದು ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಬೇಕಿತ್ತು ಅಂದರೆ ನೀವು ಆರ್ಡರ್ ಮಾಡಿ ತೊಗೊಳ್ಬೋದು. ಎಲ್ಲವನ್ನು ಹಾಕ್ಬಿಟ್ಟು ಸಣ್ಣಗೆ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಯಾಕಂದರೆ ತುಂಬ ತರಿಯಾಗಿತ್ತು ಅಂದರೆ ನಾವು ಮುಖ ತೊಳೆಯುವಂಥ ಸಮಯದಲ್ಲಿ ತುಂಬ ನಮಗೆ ಒಂಥರ ಇರಿಟೇಷನ್ ಆಗೋದಂಗೆ ಆಗುತ್ತೆ, ಸ್ಕಿನ್ನಿಗೆ ಅಲರ್ಜಿ ಆಗುತ್ತೆ. ಹಾಗಾಗಿ ತುಂಬ ರಫಾಗಿ ಇರಬಾರ್ದು, ತುಂಬ ನೈಸಾಗಿಯೇ ಇರಬೇಕು ಈ ಪೌಡರು. ಈ ಒಂದು ಪೌಡರ್ ಇತ್ತು ಅಂದರೆ ಯಾವುದೇ ಕೆಮಿಕಲ್ ಇರುವಂಥ ಫೇಸ್ ವಾಶ್ ಆಗಲಿ ಸೋಪ್ಗಳಾಗಲಿ ಏನೂ ಬೇಡ. ಇದನ್ನು ಹಚ್ಚಿ ನೀವು ಮುಖ ತೊಳೆದ್ರಿ ಅಂದರೆ ಮುಖದಲ್ಲಿ ಇರುವಂತಹ ಕೊಳೆ, ಜಿಡ್ಡಿನಂಶ, ಕಲೆಗಳಾಗಿರಲಿ, ಬಂಗಾಗಿರಲಿ ಅಥವಾ ಮೊಡವೆ ಕಲೆಗಳಾಗಿರಲಿ, ಕಪ್ಪು ಚುಕ್ಕೆಗಳು, ಕಪ್ಪು ಮಚ್ಚೆಗಳು ಏನೇ ಇದ್ದರೂ ಕೂಡ ಎಲ್ಲನೂ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಕೆಲವೊಮ್ಮೆ ಈ ಬಿಸಿಲಿಗಾಲದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಚರ್ಮ ಸುಡ್ತಾ ಇರುತ್ತೆ, ಅಂದರೆ ಸನ್ ಟ್ಯಾನ್ ಆಗ್ತಾ ಇರುತ್ತೆ. ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಈ ಒಂದು ಪೌಡರನ್ನು ಮಾಡ್ಕೊಳ್ಳಿ. ಮಕ್ಕಳಿಂದ ಹಿಡಿದು ಒಂದು 8 ರಿಂದ 10 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಈ ಒಂದು ಪೌಡರನ್ನು ಹಾಕ್ಬಿಟ್ಟು ನೀವು ನಿಮ್ಮ ಮುಖ, ಕೈ, ಕಾಲನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಹೊಳಪು ಬರುತ್ತೆ, ತುಂಬ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಾವು ತೊಳ್ಕೊಳ್ಳೋವಂಥ ಸಮಯದಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಈ ಪೌಡರ್ ಏನಿರುತ್ತೆ ಅದನ್ನು ಕೈ ಮೇಲೆ ಹಾಕ್ಕೊಂಡು, ನೀವು ಹಾಲು ಬೇಕಾದ್ರೆ ಹಾಕ್ಕೊಬೋದು, ರೋಸ್ ವಾಟರ್ ಹಾಕ್ಕೊಳ್ಬೋದು, ಇಲ್ಲ ಮಾಮೂಲಿ ನೀರಿರುತ್ತಲ್ಲ ತಣ್ಣೀರನ್ನು ಹಾಕ್ಕೊಳ್ಬೇಕು. ಬಿಸಿನೀರು ಹಾಕ್ಕೊಳ್ಬಾರ್ದು, ತಣ್ಣೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿಕೊಂಡು ನಿಮ್ಮ ಮುಖವನ್ನು ಒಂದು 2-3 ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡ್ತಾ ಆನಂತರ ನೀಟಾಗಿ ನಿಧಾನವಾಗಿ ತಣ್ಣೀರಿಂದನೇ ತೊಳ್ಕೊಳ್ಬೇಕು. ಬಿಸಿನೀರು ಹಾಕಬಾರ್ದು, ತಣ್ಣೀರಿಂದನೇ ಇದನ್ನು ನೀವು ತೊಳಿತಾ ಬರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಗ್ಲೋ ಬರುತ್ತೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೆ, ಹೊಳಪು ಬರುತ್ತೆ. ಯಾವುದೇ ಒಂದು ಚರ್ಮದ ಸಮಸ್ಯೆಗಳಿದ್ದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಖಂಡಿತ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.